ವೆಂಕಟಪುರ ಗ್ರಾಮಕ್ಕೆ ಬಂಪರ್ ಅನುದಾನ ಕೊಡುಗೆ ನೀಡಿದ ಶಾಸಕ ಎನ್ವೈ ಗೋಪಾಲಕೃಷ್ಣ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ವೆಂಕಟಪುರ ಗ್ರಾಮದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ 2 ಕೋಟಿ ಅನುದಾನದ ರಸ್ತೆ ಅಭಿವೃದ್ಧಿ ಭೂಮಿ ಪೂಜೆ ನೆರವೇರಿಸಿದ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ರಸ್ತೆ, ಚರಂಡಿ, ಅಂತರ್ಜಲ ಮಟ್ಟ ಹೆಚ್ಚಿಸಲು, ಚಿನ್ನಿ ಹಗರಿ ಹಳ್ಳಕ್ಕೆ ಚೆಕ್ ಡ್ಯಾಂ, ಶಾಲಾ ಕೊಠಡಿಗಳ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಹಂತ ಹಂತವಾಗಿ ಬರೋಬ್ಬರಿ 6.50 ಕೋಟಿ ಬಂಪರ್ ಅನುದಾನವನ್ನು ವೆಂಕಟಾಪುರ ಗ್ರಾಮಕ್ಕೆ ನೀಡಿದ್ದಾರೆ. ಅಲ್ಲದೆ ಹಲವು ವರ್ಷಗಳ ಹಿಂದೆ ನೀರಿನ ರಭಸಕ್ಕೆ ಚಿನ್ನಿ ಹಗರಿ ಹಳ್ಳದ ಮೇಲ್ಸೇತುವೆ ಕೊಚ್ಚಿ ಹೋಗಿ ಜನರ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಈ ಮೇಲ್ಸೇತುವೆ ನಿರ್ಮಾಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಬಜೆಟ್ನಲ್ಲಿ 1 ಕೋಟಿ ರೂಪಾಯಿಗಳ ಘೋಷಣೆ ಮಾಡಿರುವುದು ಶಾಸಕರ ಶ್ರಮದ ಪ್ರತಿಫಲವಾಗಿದೆ. ಈ ಗ್ರಾಮವು ದಶಕಗಳ ಇತಿಹಾಸದಲ್ಲಿ ಒಂದೇ ವರ್ಷದಲ್ಲಿ ಇಷ್ಟೊಂದು ಅನುದಾನ ಕಂಡಿರುವುದು ಇದೇ ಮೊದಲ ಬಾರಿಗೆ. ಶಾಸಕರ ಈ ನಡೆಗೆ ಗ್ರಾಮದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ಭೂಮಿ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಅಶೋಕ್ ರೆಡ್ಡಿ, ಬಾಬುರೆಡ್ಡಿ, ಭೀಮರೆಡ್ಡಿ, ಪ್ರಭಾಕರ್, ಜಗದೀಶ್, ತಿಮ್ಮಲಾಪುರ ತಿಪ್ಪೇಸ್ವಾಮಿ, ಶಿವಶರಣಪ್ಪ, ಮಲ್ಲಿಕಾರ್ಜುನ್, ದೇವಸಮುದ್ರ, ಪರಮೇಶ್ವರಪ್ಪ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ಪಿಡಿಒ ಬಾಂಡ್ರವಪ್ಪ, ಕಾಂಗ್ರೆಸ್ ಪಕ್ಷದ ಮುಖಂಡರು, ಗ್ರಾಮದ ಮುಖಂಡರು, ಯುವಕರು, ಎನ್ವೈ ಅಭಿಮಾನಿ ಬಳಗ ಈ ಸಂದರ್ಭದಲ್ಲಿ ಭಾಗವಹಿಸಿದರು. ನಮ್ಮಲ್ಲಿ ಒಂದು ಮನವಿ ಮಾಡಿಕೊಡ್ತಿದ್ದಾರೆ ಗ್ರಾಮಸ್ಥರು ಎಲ್ಲರೂ ಸೇರಿ ಒಂದು ಮನವಿ ಕೊಡ್ತಿದ್ದಾರೆ. ಅದೊಂದು ಮನದಲ್ಲಿ ಥ್ಯಾಂಕ್ ಯು. ಅದು ಸಾಹೇಬರು ಬಜೆಟ್ನಲ್ಲಿ ಇಟ್ಟಿದ್ದಾರೆ, ಅದನ್ನು ಸ್ಯಾಂಕ್ಷನ್ ಮಾಡಿದ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ಇಲ್ಲಿ 2 ಕೋಟಿ ರೂಪಾಯಿ ಅನುದಾನ ಈ ವೆಂಕಟಾಪುರ ಅಂಶ ಉತ್ತರ ಸಾರವಾಗಿ ಶಾಲೆ ಅಭಿವೃದ್ಧಿಗಳು ಆಗಿದ್ದಾವೆ. ಮತ್ತು ನಮ್ಮ ದೇವಸ್ಥಾನ ಪಂಚಾಯತ್ ವ್ಯಾಪ್ತಿಗೆ ಅರೌಂಡು ರಿಂಗ್ ರೋಡ್ ಟೈಪ್ ಎಲ್ಲ ತಿಮ್ಲಾಪುರ, ತೆನೆಬೆಳ್ಳಿ, ಉತ್ತಾಳು, ವೆಂಕಟಾಪುರ, ದೇವಸಮುದ್ರ ಕ್ರಾಸ್ವರೆಗೂ ನಮ್ಗೆ ಹೊಸ ರೋಡನ್ನು ನಾವು ಈ 2 ವರ್ಷದಲ್ಲಿ ನಾವು ಕಾಣುತ್ತೇವೆ. ಹಾಗಾಗಿ ಈ ಶಾಲೆ ವೆಂಕಟಾಪುರಗೆ ಅಂತ ಮನೆ ಮಾಡಿಕೊಡ್ತೇವೆ. ಮತ್ತು ಹಾಗೆ ನಮ್ಮ ಹಳೆ ಕೆರೆ ಯಜನೆ ಕಟ್ಟೆಯಲ್ಲಿ ಸ್ವಲ್ಪ ಕೇರಮ್ ಗುಡಿ ಸ್ವಲ್ಪ ಭಾಳ ಪೆಂಡಿಂಗ್ ಐತೆ, ಅದೊಂದು ಸ್ವಲ್ಪ ಮಾಡಿಕೊಡ್ಬೇಕಂತ ದಯವಿಟ್ಟು ಶಾಸಕರಲ್ಲಿ ಮನವಿ ಮಾಡ್ತಾ ಸ್ವಾಗತ ಬೇಕು. ಅದೊಂದು ಮನವಿ ಕೊಟ್ಟಿದ್ದಾರೆ ಭೀಮರೆಡ್ಡಿ ಅವರು ವೆಂಕಟಾಪುರ ಗ್ರಾಮದ ಪರವಾಗಿ ಸೈಟ್ ವಿಚಾರ.